ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಸುರೇಖಾ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಒಂದು ಟ್ಯಾರೋ ಚಾನಲ್ ಆದಂತಹ ವೀನಸ್ 71ಗೆ. ಹಾಗಿದ್ರೆ ಇವತ್ತಿನ ದಿನ ನೋಡೋಣ, ಕುಂಭರಾಶಿಯವರಿಗೆ ಬರುವಂತ ದಿನಗಳು 3rd ಆಫ್ ಮಾರ್ಚ್ ಇಂದ 15th ಆಫ್ ಮಾರ್ಚ್ ವರೆಗೂ ಏನೆಲ್ಲ ಗೈಡೆನ್ಸ್ ಬರ್ತಾ ಇದೆ, ಏನೆಲ್ಲ ಅವ್ರಿಗೆ ಪಾಸಿಬಿಲಿಟೀಸ್ ತೋರಿಸ್ತಾ ಇದೆ ಯೂನಿವರ್ಸ್ ಕಡೆಯಿಂದ ಅಂತ ಹೇಳಿ. ರಿಲೇಶನ್ಶಿಪ್ ಇರ್ಬೋದು, ಮತ್ತೆ ಅವರ ಒಂದು ಕರಿಯರ್, ಜಾಬ್ ಇರ್ಬೋದು. ಓಕೆನಾ? ಹಾಗಿದ್ರೆ ರೀಡಿಂಗಿಗೆ ಇನ್ನೂ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ಕಾರ್ಡ್ಸ್ ಜೊತೆಗೆ ನಿಮ್ಮ ಒಂದು ರಿಲೇಶನ್ಶಿಪ್ ಅನ್ನ ಬಿಲ್ಡ್ ಮಾಡ್ಕೊಳ್ಳಿ. ಸೊ ಅಷ್ಟೇ ಅಕ್ಯುರೇಟ್ ಆದಂತ ನಿಮ್ಗೆ ರೀಡಿಂಗ್ ಬರುತ್ತೆ ಅಂತ ಹೇಳ್ಬಹುದು. ಇನ್ನು ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಸಿಂಗಲ್ ಮತ್ತೆ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ರಿಲೇಶನ್ಶಿಪ್ ಅಲ್ಲಿ ಇರೋರು ಯಾರಾದ್ರೂ ಇದನ್ನ ನೋಡಬಹುದು. ಹಾಗಿದ್ರೆ ಒಂದು ನಿಮ್ಮ ಸಪೋರ್ಟ್ ಏನಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ. ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ನೀವಷ್ಟೇ ನಿಮ್ಮ ಬಗ್ಗೆ ತಿಳ್ಕೊಳ್ಳೋದಲ್ಲ, ಮತ್ತೆ ಯಾರಾದ್ರೂ ನಿಮ್ಮ ಜೋಡಿಯಾಕ್ ಸೈನ್ ಬೇರೆ ಇರೋರು ಅವ್ರ ಜೊತೆಗೆ ನಿಮ್ಮ ಒಂದು ಈ ಜರ್ನಿಯನ್ನ ಶೇರ್ ಮಾಡ್ಕೊಳ್ಳಿ. ಅವ್ರಿಗೂ ಕೂಡ ರೀಡಿಂಗ್ ಅನ್ನ ತಿಳಿಸಿ. ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗತ್ತೆ ಅಂತ ಹೇಳ್ಬಹುದು. ಹಾಗಿದ್ರೆ ಇವತ್ತಿನ ದಿನ ನೋಡೋಣ, ಕುಂಭ ರಾಶಿ ಅವರಿಗೆ ಏನೆಲ್ಲ ಬರ್ತಾ ಇದೆ ಅಂತ ಹೇಳಿ. ಓಕೆ, ಫಸ್ಟ್ ಆಫ್ ಆಲ್ ರಿಲೇಶನ್ಶಿಪ್, ಫಸ್ಟ್ ಆಫ್ ಆಲ್ ಹೆಲ್ತ್ ವೈಸ್ ಅಂತ ಹೋದಾಗ, ಹೆಲ್ತ್ ವೈಸ್ ಅಲ್ಲಿ ನೋಡಿ ಎಲ್ಲ ಚೆನ್ನಾಗಿತ್ತು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬಟ್ ಇವಾಗ ಏನೋ ನಿಮ್ಗೆ ಸ್ವಲ್ಪ ತೊಂದರೆಗಳು, ಏನೋ ಒಂದು ನೆಗೆಟಿವಿಟಿ ನಿಮ್ಮಲ್ಲೇ ನೀವು ತುಂಬಿಕೊಂಡಿದ್ದೀರಾ ಅಂತ ಅನಿಸ್ತಾ ಇದೆ. ಏನೋ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ಯಾವುದೋ ಒಂದು ವಿಚಾರದ ಬಗ್ಗೆ ಏನೋ ಒಂದು ಓವರ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಬರ್ತಾ ಇದೆ. ಓಕೆ, ಸ್ವಲ್ಪ ಬ್ಯಾಲೆನ್ಸ್ ಮಾಡೋದು ತುಂಬಾ ಅವಶ್ಯಕತೆ ಇದೆ. ಮೋಸ್ಟ್ಲಿ ನೀವು ದುಡ್ಡಿನ ಬಗ್ಗೆ ಏನಾದ್ರೂ ಚಿಂತೆ ಮಾಡ್ತಾ ಇದ್ದೀರಾ ಅಂತ ನನಗೆ ಅನಿಸ್ತಾ ಇರೋವಂಥದ್ದು. ಹೆಲ್ತ್ ವೈಸ್ ನಾನು ನೋಡಿದಾಗ ಏನೋ ಒಂದು ಓವರ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಅದು ನೀವು ಸಮಸ್ಯೆ ಅಷ್ಟು ದೊಡ್ಡದೇನೂ ಇಲ್ಲ, ನೀವು ಅನ್ಕೊಂಡಿರೋ ಅಷ್ಟು. ನೀವು ನಿಮ್ಮಲ್ಲೇನೆ ಅಷ್ಟು ದೊಡ್ಡದಾಗಿ ಅದನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ. ಮಾನಸಿಕವಾಗಿ ಯಾಕೋ ಸ್ವಲ್ಪ ನೀವು ವೀಕ್ ಆಗಿದ್ದೀರಾ ಅಂತ ಅನಿಸ್ತಾ ಇದೆ. ಸೊ ಬರೋವಂಥ ದಿನಗಳಲ್ಲಿ ಪ್ರಾಬ್ಲಮ್ಸ್ ಏನೂ ಆಗೋದಿಲ್ಲ. ಇದ್ರ ಮೇಲೆ ನೀವು ಹೀಲ್ ಮಾಡ್ಕೊಳ್ತೀರಾ, ಇದರಿಂದ ಕಮ್ ಬ್ಯಾಕ್ ಮಾಡ್ಕೊಳ್ತೀರಾ. ಸೊ ಏನು ತೊಂದರೆಗಳಿದೆ ಅದನ್ನ ನೀವು ದಾಟಿ ಮುಂದೆ ಹೋಗ್ತೀರಾ. ಓಕೆ, ತೊಂದರೆ ಏನೂ ಇಲ್ಲ. ಈಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಅಷ್ಟೇ ನಿಮ್ಗೆ ಆ ರೀತಿ ಎಲ್ಲ ವಿಚಾರಗಳು ಬರ್ತಾ ಇದೆ. ವಿಚಾರ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ನೀವು ಆ ರೀತಿ ಓವರ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋವಂಥದ್ದು. ಏನೋ ಒಂದು ವಿಚಾರಗಳು ಇರ್ತವೆ. ಸೊ ಲೈಫ್ ಅಂತಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಆರ್ ಕಾಮನ್. ಹಾಗಾಗಿ ಇರುತ್ತೆ, ಇಲ್ಲಂತಲ್ಲ. ಬಟ್ ನೀವು ಅದನ್ನ ಬ್ಯಾಲೆನ್ಸ್ ಮಾಡ್ತೀರಾ, ಒಂದೇ ಹೇಳ್ಬೇಕಂತ. ಇನ್ನು ಗೈಡೆನ್ಸ್ ಏನ್ ಬರ್ತಾ ಇದೆ, ನೀವು ಏನು ನಿಮ್ಮ ಒಂದು ಫ್ಯಾಮಿಲಿ ಜೊತೆಗೆ ನಿಮ್ಮ ಟೈಮ್ ಅನ್ನ ಸ್ಪೆಂಡ್ ಮಾಡಿ, ಹೊರಗಡೆ ಹೋಗಿ ಸ್ವಲ್ಪ ತಿರುಗಾಡಿ, ನಿಮ್ಮಷ್ಟಕ್ಕೆ ನೀವು ಟೈಮ್ ಕೊಡಿ. ನೀವು ಟೈಮ್ ಕೊಡ್ತಾ ಇಲ್ಲ, ಫ್ಯಾಮಿಲಿ ಜೊತೆಗೆ ಟೈಮ್ ಕೊಡ್ತಾ ಇಲ್ಲ. ಹಾಗಾಗಿ ನಿಮ್ಗೆ ಪ್ರಾಬ್ಲಮೆಟಿಕ್ ಕ್ರಿಯೇಟ್ ಆಗ್ತಾ ಇದೆ. ಗೈಡೆನ್ಸ್ ಬರ್ತಾ ಇರುವಂತದ್ದು, ಸ್ವಲ್ಪ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ, ಸೆಲೆಬ್ರೇಟ್ ಮಾಡಿ, ಖುಷಿಯಾಗಿರ್ತೀರಾ, ಎಂಜಾಯ್ ಮಾಡಿ ಲೈಫನ್ನ. ನೀವು ಎಂಜಾಯ್ಮೆಂಟ್ ಮಾಡ್ತಾ ಇಲ್ಲ ಮೋಸ್ಟ್ಲಿ, ಅದಕ್ಕೆ ಈ ರೀತಿ ತೋರಿಸ್ತಾ ಇದೆ. ಎಂಜಾಯ್ ಮಾಡಿ. ಇನ್ನು ಕರಿಯರ್ ವೈಸ್ ನಾನು ನೋಡಿದಾಗ, ಕರಿಯರ್ ವೈಸ್ ಕೂಡ ಏನೋ ನಿಮ್ಗೆ ಬಿಸ್ನೆಸ್, ನಿಮ್ಮ ಒಂದು ಏನಂತಾರೆ, ನಿಮ್ಮ ತಂದೆಯವರಿಂದ ಬಿಸ್ನೆಸ್ ನಿಮ್ಮ ಕೈಗೆ ಹ್ಯಾಂಡ್ ಓವರ್ ಮಾಡಿರೋದು ಆಗಿರ್ಬಹುದು. ದೊಡ್ಡವ್ರ ಕಡೆನ ನಿಮ್ಗೆ ಬಂದಿರಬಹುದು, ಬಿಸ್ನೆಸ್ ಇರಬಹುದು. ಮತ್ತೆ ಅವರ ಬ್ಲೆಸಿಂಗ್ಸ್ ನಿಮ್ಗೆ ತುಂಬಾನೇ ಇದೆ ಬಿಸ್ನೆಸ್ ಅಲ್ಲಿ. ಓಕೆ, ಬಿಸ್ನೆಸ್ ವೈಸ್ ನಾನು ನೋಡಿದಾಗ ನೀವು ತುಂಬಾ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಆಲ್ರೆಡಿ. ಏನ್ ಮಾಡ್ಬೇಕು ಮುಂದೆ ಅಂತ ಹೇಳಿ ನೀವು ವಿಚಾರ ಮಾಡ್ತಾ ಇದ್ದೀರಾ. ದುಡ್ಡಿದೆ, ಅದನ್ನ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಈ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನೀವು ಥಿಂಕ್ ಮಾಡ್ತಾ ಇರುವಂತದ್ದು. ಅಪಾರ್ಚುನಿಟಿ ಇದೆ, ಬಟ್ ಅದನ್ನ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಸ್ವಲ್ಪ ಡೀಪ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ, ಸ್ಟಡಿ ಮಾಡ್ತಾ ಇದ್ದೀರಾ, ಪ್ಲಾನ್ ಮಾಡ್ತಾ ಇದ್ದೀರಾ. ಒಂದೇ ಹೇಳ್ಬೇಕಂತಂದ್ರೆ ಅದ್ರ ಬಗ್ಗೆ ಪ್ಲಾನಿಂಗ್ಸ್ ನಿಮ್ಮಲ್ಲಿ ನಡೀತಾ ಇದೆ. ಎಲ್ಲಿ ದುಡ್ಡನ್ನ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮ್ಯಾಪ್ ಹುಡುಕ್ತಾ ಇದ್ದೀರಾ. ಎಲ್ಲ ಅಂದ್ರೆ ಈ ಇನ್ವೆಸ್ಟ್ಮೆಂಟ್ ಮಾಡಿದ ನಂತರ ಏನೆಲ್ಲ ಮಾಡಬೇಕು, ನಿಮ್ಮ ಒಂದು ಆಸ್ಪೆಕ್ಟ್ ತುಂಬಾ ಕ್ಲಿಯರ್ ಇದೆ ಬಿಸ್ನೆಸ್ ಅಲ್ಲಿ. ಸೊ ಒನ್ಸ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ಅದರಿಂದ ಹಿಂಜರಿಯೋದಿಲ್ಲ. ಬಟ್ ಹೋಗೋದಕ್ಕಿಂತ ಮುಂಚೆ ನೀವು ಎಲ್ಲ ರೀತಿಯಿಂದ ಪ್ರೊಫೆಷನಲ್ ಆಗಿ ಅದ್ರ ಮೇಲೆ ಫೋಕಸ್ ಮಾಡಿ, ಅದ್ರ ಮೇಲೆ ಹಿಡಿತಾ ತಗೋಬೇಕು. ಯಾವ ರೀತಿ ಮಾಡಬೇಕು, ಪ್ಲಾನಿಂಗ್ಸ್ ಎಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ.
ಇನ್ ಫ್ಯೂಚರ್ ಅಲ್ಲಿ ಕೂಡ ನನ್ಗೆ ಕಾಣ್ತಾ ಇರೋವಂಥದ್ದು ತುಂಬಾ ಒಂದು ಬೇರೆ ಬೇರೆ ಫೀಲ್ಡ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ. ಓಕೆ, ಒಂದೇ ಕಡೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ, ಬೇರೆ ಬೇರೆ ಫೀಲ್ಡ್ ಅಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ. ಇಲ್ಲಿ ನಿಮ್ಗೆ ಗೈಡೆನ್ಸ್ ಏನ್ ಬರ್ತಾ ಇದೆ ಅಂತಂದ್ರೆ, ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ, ಅದೇ ನೀವು ಕೂಡ ಅದನ್ನೇ ವಿಚಾರ ಮಾಡ್ತಾ ಇದ್ರ, ಗೈಡೆನ್ಸ್ ಕೂಡ ಅದೇ ಬರ್ತಾ ಇದೆ ನಿಮ್ಗೆ. ಸೊ ಒಂದು ಸಾರಿ ವಿಚಾರ ಮಾಡಿ ಎಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಡಬಲ್ ಚೆಕ್ ಮಾಡಿ. ಇರುವಂತ ಎಲ್ಲಾ ದುಡ್ಡನ್ನು ಹಾಕಿ ನಾಳೆ ಎಲ್ಲಾನು ಅಂದ್ರೆ ಸ್ಲೋ ಒಂದು ಪ್ರೊಸೀಜರ್ ಇರುತ್ತೆ ಕೆಲವೊಂದ್ಸಾರಿ, ಅದು ನಿಮ್ಗೆ ಕನ್ಫ್ಯೂಷನ್ಸ್ ಬೇಡ, ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ. ಸೊ ಬೆಟರ್ ಮೊದ್ಲೇನೆ ಥಿಂಕ್ ಮಾಡಿ, ಈಗ ಏನ್ ಥಿಂಕ್ ಮಾಡ್ತಾ ಇದ್ದೀರಾ ದಟ್ ಇಸ್ ಅ ಬೆಸ್ಟ್ ಥಿಂಗ್. ನೀವು ಥಿಂಕ್ ಮಾಡ್ಬಿಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ. ಡಬಲ್ ಇದೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಕಳ್ಕೊಳ್ಳುವಂತದ್ದು ಬೇಡ. ಯೂನಿವರ್ಸ್ ಗೈಡ್ಲೈನ್ಸ್ ನಿಮ್ಗೆ ಕ್ಲಿಯರ್ ಆಗಿ ಕೊಡ್ತಾ ಇದೆ, ದುಡ್ಡಿದೆ ನಿಮ್ಮ ಹತ್ರ. ಓಕೆ, ಸೊ ಅದನ್ನೇ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಾ. ನಿಮ್ಮ ಒಂದು ಬಂದಿರುವಂತ ಜರ್ನಿ ಅಂದ್ರೆ ನಿಮ್ಮ ಒಂದು ಪೇರೆಂಟ್ಸ್ ಇಂದ ಬಂದಿರುವಂತ ನಿಮ್ಗೆ ಬಿಸ್ನೆಸ್ ಇರ್ಬಹುದು, ಅದನ್ನ ಇನ್ನೂ ಎಸ್ಟಾಬ್ಲಿಷ್ ಮಾಡ್ಬೇಕು, ಇನ್ನು ಹೆಚ್ಚಿಂದ ನಾನು ಮಾಡ್ಬೇಕು ಅನ್ನುವಂಥದ್ದು ಮೈಂಡ್ ಅಲ್ಲಿ ಪರ್ಫೆಕ್ಟ್ ಆಗಿದೆ ನಿಮ್ಗೆ. ಥಾಟ್ಸ್ ಏನೋ ತುಂಬಾ ಒಳ್ಳೇದಿದೆ, ಬಟ್ ಡಬಲ್ ಚೆಕ್ ಮಾಡಿ, ಉದಾಸೀನ ಆಗೋದು ಬೇಡ, ಒಂದ್ಸಾರಿ ಡಬಲ್ ಚೆಕ್ ಮಾಡಿ. ಇನ್ನು ರಿಲೇಶನ್ಶಿಪ್ ಆಸ್ಪೆಕ್ಟ್ ನಾನು ನೋಡಿದಾಗ, ರಿಲೇಶನ್ಶಿಪ್ ಅಲ್ಲೂ ಕೂಡ ನೋಡಿ ಒಂದು ಸೆಲೆಬ್ರೇಷನ್ ಮೂಮೆಂಟು ರೀಸೆಂಟ್ಲಿ ನಿಮ್ಮ ಒಂದು ಲೈಫ್ ಅಲ್ಲಿ ಏನೋ ಬಂದ್ ಹೋಗಿರುವಂತದ್ದು, ಲೈಕ್ ಎಂಗೇಜ್ಮೆಂಟ್ ಇರ್ಬೋದು, ಒಂದು ರೀಸೆಂಟ್ ಆಗಿ ಏನೋ ಒಂದು ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀರಾ, ಎಲ್ಲರೂ ಗೆಟ್ ಟುಗೆದರ್ ಮಾಡ್ಕೊಂಡಿರ್ಬೋದು, ಯಾವುದೋ ಒಂದು ಫಂಕ್ಷನ್ಸ್ ಅಲ್ಲಿ ಇರ್ಬೋದು. ಇವಾಗ ನಾವ್ ಇನ್ನೊಂದು ಹೇಳ್ಬೇಕಂತಂದ್ರೆ, ಗಟ್ಟಿಯಾಗಿದೆ ಮನೇಲಿ, ಗಟ್ಟಿ ಮಾಡಿದ್ದಾರೆ ಅಂತ ಹೇಳ್ತಾರೆ, ಅಂತ ಸಣ್ಣ ಪುಟ್ಟ ಪ್ರೋಗ್ರಾಮ್ ಕೂಡ ಆಗಿರ್ಬೋದು. ಅಥವಾ ಮನೆ ಏನಾದ್ರೂ ಖರೀದಿ ಮಾಡಿದೀರಾ, ಎಲ್ರ ಜೊತೆ ಅದನ್ನ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀರಾ, ರೀಸೆಂಟ್ ಆಗಿ ಏನೋ ಒಂದು ಇವೆಂಟ್ ನಡೆದಿದೆ. ರಿಲೇಶನ್ಶಿಪ್ ಅಲ್ಲಿ ನನ್ಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ, ಪ್ರೆಸೆಂಟ್ ಮೂಮೆಂಟ್ ತುಂಬಾ ಹ್ಯಾಪಿ ಆಗಿದ್ದೀರಾ, ಸ್ಯಾಟಿಸ್ಫೈಡ್ ಆಗಿದ್ದೀರಾ. ನೀವು ನಿಮ್ಮ ಪಾರ್ಟ್ನರ್ ಜೊತೆಗೆ ತುಂಬಾನೇ ಒಂದು ಏನಂತಾರೆ ಬಾಂಡಿಂಗ್ ಇದೆ. ಓಕೆ, ಮ್ಯಾನೇಜ್ ಮಾಡ್ತೀರಾ, ಅವ್ರು ಇರ್ಬೋದು ನೀವಿರ್ಬೋದು, ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಾ. ಬರುವಂತ ದಿನಗಳಲ್ಲೂ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಬೇರೆ ಯಾರೋ ಒಬ್ರು ನ್ಯೂ ಪರ್ಸನ್ ಎಂಟ್ರಿ ಆಗುವಂತ ಚಾನ್ಸಸ್ ತುಂಬಾನೇ ಇದೆ. ಸೊ ಬೆಸ್ಟ್ ನಾನು ಹೇಳ್ಬೇಕಂತಂದ್ರೆ, ಒಂದು ಇಲ್ಲಿ ಏನು ನೀವು ಆಲ್ರೆಡಿ 2 ಮೆಂಬರ್ಸ್ ಇದ್ದೀರಾ, ಮುಂದೆ ಬರುವಂತ ದಿನಗಳಲ್ಲಿ 3 ಮೆಂಬರ್ಸ್ ಆಗುವಂತ ಪಾಸಿಬಿಲಿಟೀಸ್ ತುಂಬಾನೇ ಕಾಣ್ತಾ ಇದೆ. ಮ್ಯಾರಿಡ್ ಇದ್ದೀರಾ, ಏನೋ ಒಂದು ಮಗು ಬರುವಂತ ಚಾನ್ಸಸ್ ತುಂಬಾನೇ ಕಾಣ್ತಾ ಇದೆ. ಆಲ್ರೆಡಿ ನೀವು ಪ್ರೆಗ್ನೆಂಟ್ ಇದ್ದೀರಾ ಲೇಡೀಸ್, ನಾನು ಹೇಳ್ತಾ ಇರೋವಂಥದ್ದು. ಸೊ ಜೆಂಟ್ಸ್ ಆಗಿದ್ರೆ ಮನೇಲಿ, ಓಕೆ, ಪಾಸಿಬಿಲಿಟಿ ತುಂಬಾ ಕಾಣ್ತಾ ಇದೆ. ಸೊ ಮುಂದೆ ಕೂಡ ನಿಮ್ಗೆ ತುಂಬಾ ಚೆನ್ನಾಗಿದೆ, ಯಾವುದು ತೊಂದರೆ ಏನೂ ಇಲ್ಲ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ. ನೀವು ಬ್ಯಾಲೆನ್ಸ್ ಮಾಡ್ಬೋದು, ನೀವು ಮಾಡ್ತೀರಾ ಅಂತ ಕೂಡ ಇದೆ, ಮಾಡಿ. ಓಕೆ, ತುಂಬಾ ಚೆನ್ನಾಗಿದೆ, ಕನ್ಫ್ಯೂಷನ್ಸ್ ಏನೂ ಇಲ್ಲ, ತುಂಬಾ ಚೆನ್ನಾಗಿರುವಂತ ಎನರ್ಜಿ ಬಂದಿದೆ ನಿಮ್ಗೆ ರಿಲೇಶನ್ಶಿಪ್ ಅಲ್ಲಿ. ಓಕೆ, ಒಂದು ಸೆಲೆಬ್ರೇಷನ್ ಮೂಮೆಂಟ್ ಇದೆ ಅಂದೇ ಹೇಳ್ಬೇಕಂತಂದ್ರೆ. ಓಕೆ, ಒಂದು ಉಚ್ಚ ಮಟ್ಟದ್ದು ರಿಲೇಶನ್ಶಿಪ್ ಅಂತ ಇದಕ್ಕೆ ನಾವು ಪರ್ಫೆಕ್ಟ್ ಆಗಿ ಹೇಳ್ಬಹುದು. ತುಂಬಾ ತುಂಬಾ ಚೆನ್ನಾಗಿ, ನೀವೇನೋ ಅನ್ಕೊಂಡ್ರು ಅವ್ರಿಗೆ ಗೊತ್ತಾಗತ್ತೆ, ಅವ್ರೇನೋ ಅನ್ಕೊಂಡ್ರು ನಿಮ್ಗೆ ಗೊತ್ತಾಗತ್ತೆ. ಒಂದು ಪರ್ಫೆಕ್ಟ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ಬಹುದು. ಓಕೆ, ಹಾಗಿದ್ರೆ ಫ್ರೆಂಡ್ಸ್, ರೀಡಿಂಗ್ ನಿಮ್ಗೆ ಹೇಗೆ ಅನಿಸ್ತು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಒಂದು ಸಣ್ಣ ಹೆಲ್ಪ್, ನಿಮ್ಮ ಒಂದು ಸಪೋರ್ಟ್ ಅನ್ನ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.